ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ನಾವು ಮಾರ್ಕೆಟನ್ನು ಯಾವ ರೀತಿ ಟ್ರೈ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸೊ ಹಿಂದಿನ ದಿನ ನಾವು ಏನು ಡಿಸ್ಕಸ್ ಮಾಡಿದಪ್ಪ ಅಂತಂದ್ರೆ ಒಂದು ವೇಳೆ ಏನು ಮಾರ್ಕೆಟ್ ಒಂದು ವೇಳೆ ಏನಾದರೂ ಮಾರ್ಕೆಟ್ ಸೊ ನಾವು ಫಸ್ಟಿಗೆ ಒನ್ ಡೇ ಟೈಮ್ ನೋಡ್ಕೊಳ್ಳೋಣ. ಓಕೆ, ಸೊ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಒಂದು ವೇಳೆ ಏನಾದರೂ ಇದೇ ಒಂದು ಕ್ಯಾಂಡಲ್ ಅಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇನ್ಸೈಡ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಆಗ್ಬೋದು ಅಂತ ಹೇಳಿದೆ. ಓಕೆ, ಒಂದು ವೇಳೆ ಏನಾದರೂ ಓಪನ್ ಆದ್ರೂ ಕೂಡ ಇಲ್ಲಿ ತನಕ ಕ್ರಾಸ್ ಮಾಡಲ್ಲ ಅಂತ ಹೇಳಿದೆ. ಓಕೆ, ಈ ಏರಿಯಾ ಇವತ್ತ 6200 ಈ ಏನು ಏರಿಯಾ ಇದೆಯಲ್ಲ ಈ ಏರಿಯಾನ ಏನಾಗಲ್ಲಪ್ಪ ಕೆಳಗಿನ ಸೈಡ್ ಕ್ರಾಸ್ ಆಗಲ್ಲ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಏನಾಗುತ್ತಪ್ಪ ಅಂದ್ರೆ ಟೋಟಲ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಹಾಕಿಸಿಂದ ಮಾರ್ಕೆಟ್ ಟ್ರೇಡ್ ಮಾಡ್ಕೊಂಡು ಟೋಟಲ್ ಆಗಿ ಏನಾಗಪ್ಪ ಒಂದು 300 ಪಾಯಿಂಟ್ ಟ್ರೇಡ್ ಮಾಡಿದೆ. ಹೌದಾ, ಸೊ 300 ಪಾಯಿಂಟ್ ಯಾಕೆ ಟ್ರೇಡ್ ಮಾಡಿದಪ್ಪ ಅಂದ್ರೆ ನಿನ್ನಿನ ದಿನ ಎಷ್ಟು ಪಾಯಿಂಟ್ ಕವರ್ ಆಗಿದಪ್ಪ, ನಿನ್ನಿನ ದಿನನೇ ಒಂದು ದಿವಸಿಗೆ 1100 ಪಾಯಿಂಟ್ ಇದೆ. ಮತ್ತು ಸೊ ಇವತ್ತಿನ ಗ್ಯಾಪ್ ಅಪ್ ಆದ್ರೂ ಕೂಡ ಟೋಟಲ್ ಇರೋದು 16 ಪಾಯಿಂಟ್. ಓಕೆ, ಸೊ 16 ಪಾಯಿಂಟ್ ರೌಂಡ್ ಫಿಗರ್ ನೀವು 15 ಪಾಯಿಂಟ್ ಹೇಳಿದ್ರು ಕೂಡ ಇದು ಯಾವತ್ತೂ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಒಂದ್ ಎರಡು ದಿನದಲ್ಲಿ ಏನಾಗಿಲ್ಲಪ್ಪ ಅಂದ್ರೆ ಒಂದು ಅಥವಾ 2 ದಿನದಲ್ಲಿ ಅಥವಾ 3 ದಿನದಲ್ಲಿ ಕಂಟಿನ್ಯೂಸ್ ಆಗಿ ಈ ರೀತಿ ರ್ಯಾಲಿ ಕೊಡಂಗಿಲ್ಲ. ಓಕೆ, ಸೊ ಏನಾಗುತ್ತಪ್ಪ ಅಂದ್ರೆ ರ್ಯಾಲಿ ಕೊಡುತ್ತಾ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ರ್ಯಾಲಿ ಕೊಡುತ್ತಾ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ರ್ಯಾಲಿ ಕೊಡುತ್ತಾ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಜಾಸ್ತಿ ಕಂಟಿನ್ಯೂಸ್ ಆಗಿ ಪವರ್ ಕೊಡ್ಕಿಸಿ ಮಾರ್ಕೆಟ್ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರ್ಯಾಲಿ ಕೊಡ್ಕಿಸಿ ಸ್ವಲ್ಪ ಫುಲ್ ಬ್ಯಾಕ್ ತುಂಬಿಸಿ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ರ್ಯಾಲಿ ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನಾಯ್ತಪ್ಪ ಅಂದ್ರೆ ಇವತ್ತಿನ ದಿನ ಕೂಡ ಸೇಮ್ ಸಿನಾರಿಯೋ ಆಯ್ತು. ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಹಾಕಿಸಿದ. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಹಾಕಿಸಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಿನ ಸೈಡ್ ಏನಾಯ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಪ್ರಾಫಿಟ್ ಬುಕ್ ಆಯ್ತು. ಓಕೆ, ಸೊ ಇಲ್ಲಿಂದ ಏನಾಯ್ತಲ್ಲ ಮಾರ್ಕೆಟ್ ಇಲ್ಲಿಂದ ದಿನ ಯಾರು ಇಲ್ಲಿ ಬೈಯರ್ಸ್ ತಗೊಂಡಿದಾರಲ್ಲ, ಓಕೆ ಇಲ್ಲಿನ ಬೈಯರ್ಸ್ ತಗೊಂಡಿಲ್ಲ, ಈ ಬೈಯರ್ಸ್ ತಗೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಗಿನ ತನಕ ಹೋಗಿಸಿಂದ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ. ಓಕೆ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ರೆ ಪ್ರಾಫಿಟ್ ಬುಕ್ ಮಾಡಿದ್ರಿಂದ ಏನಾಯ್ತಪ್ಪ ಮಾರ್ಕೆಟ್ ಇವತ್ತಿನ ದಿನ ಇಲ್ಲಿ ನಾವು ರೆಡ್ ಕ್ಯಾಂಡಲ್ ನೋಡಬಹುದು. ಓಕೆ, ಸೊ ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ ಬಂದ್ರೆ ನೋಡ್ರಿ. ಸೊ ಮಾರ್ಕೆಟ್ ಏನಾಗಿದಪ್ಪ ಇವಾಗ, ಸೊ ನಾನು ನಿನ್ನಿಂದ ನಿಮ್ಗೆ ಡಿಸ್ಕಷನ್ ಏನ್ ಮಾಡಿದಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಇದೇ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಸಿಕ್ಕಾಕೊಂತಪ್ಪ. ಓಕೆ, ಮಾರ್ಕೆಟ್ ಇದೇ ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಸಿಕ್ಕಾಕೋತಂದ್ರೆ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಒಂದು ಬರೀ ಜಸ್ಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರೋದು, ಕೆಳಗಡೆ ಬಂದ್ರು ಕೂಡ ಮತ್ತೆ ಮೇಲೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋದ್ರೆ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆದ್ರೂ ಕೂಡ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ 57,000 ತನಕ ಹೋಗುತ್ತೆ ಅಂತ ಹೇಳಿ. ಸೊ ಡೈರೆಕ್ಟ್ ಓಪನ್ ಆಗಿದೆ ಎಲ್ಲಿದಪ್ಪ ಅಂತಂದ್ರೆ 57,150 ತನಕ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಏನೈತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಪ್ರಾಫಿಟ್ ಬುಕ್ ಆಯ್ತು. ಪ್ರಾಫಿಟ್ ಬುಕ್ ಇದೇನು ಏರಿಯಾ ಇದೆಯಲ್ಲ ಈ ಏರಿಯಾನ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಸಪೋರ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟ್ರೋಲ್ಸ್ ಕೆಳಗಡೆ ಬಂದಾಗ ಬಯಸ್ ಆಕ್ಟಿವೇಟ್ ಆಗಿಕೇಶನ್ ಮತ್ತು ಮಾರ್ಕೆಟ್ ಮೇಲ್ಗಡೆ ಹೋಗಿಸಿ ಏನಾಯ್ತಪ್ಪ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಟೈಮಿನ ವೇಸ್ಟ್ ಮಾಡಿದ್ರು. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಳಿನ ದಿನ ಡಿಸ್ಕಷನ್, ನಾಳಿನ ದಿನ ನಾವು ಟ್ರೇಡ್ ಮಾಡಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಪ್ಪ ಈ ಒಂದು ಏರಿಯಾ. ಇದೇನೋ ಒಂದೇನಿದೆ ಏರಿಯಾದಲ್ಲಿ ಗ್ಯಾಪ್ ಅಪ್ ಏರಿಯಾ. ಈ ಗ್ಯಾಪ್ ಅಪ್ ಏರಿಯಾ ಏನಪ್ಪಾ ಅಂದ್ರೆ ಇವಾಗ ನಮ್ಗೆ ಬುಲಿಶ್ ರ್ಯಾಲಿ ಆಗಿರೋದ್ರಿಂದ ಬುಲಿಶ್ ಝೋನ್ ಆಗಿರೋದ್ರಿಂದ ಈ ಎಲ್ಲಿವರೆಗೂ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಿನ ಸೈಡ್ ಬರಂಗಿಲ್ಲ. ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಇದು ಒಂದು ಫಸ್ಟ್ ಸಪೋರ್ಟ್. ಓಕೆ, ಇದು ಮೇಜರ್ ಸೆಕೆಂಡ್ ಸಪೋರ್ಟ್. ಯಾವಾಗ ಇದನ್ನ ಬ್ರೇಕ್ ಮಾಡಿದ್ರು ಕೂಡ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಈ ರೀತಿ ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಕೆಳಗಡೆ ಬರಬೇಕು. ಅವಾಗ ಮಾತ್ರ ಏನಾಗುತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ. ಒಂದ್ ವೇಳೆ ಏನಾದ್ರು ಇದನ್ನ ಬ್ರೇಕ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ. ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಬಂದು ಟಚ್ ತಗೊಂಡು ಮತ್ತೆ ರಿಟರ್ನ್ ಇಲ್ಲಿ ಈ ರೀತಿ ಇದೇ ಒಂದು ಝೋನ್ ದಲ್ಲಿ ಬಂದಿಸಿ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಸ್ಟಾಪ್ ಲಾಸ್ ಜಾಸ್ತಿ, ಈ ಒಂದು ಏರಿಯಾದಲ್ಲಿ ಏನಪ್ಪ ಅಂದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಕರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ನಿಮ್ಗೆ ಎಸ್ ಎಲ್ ಹಿಟ್ ಮಾಡ್ಕೊಂಡು ಇಲ್ಲಿ ಹೆಚ್ಚಿಗಾಗಿರ್ತಕ್ಕಂಥ ಎಸ್ ಎಲ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಿನ ಸರ್ವೈಕೇಶನ್ ರ್ಯಾಲಿನ ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನಾವು ಏನ್ ಡಿಸ್ಕಷನ್ ಮಾಡ್ಬೋದಪ್ಪ ಅಂದ್ರೆ ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಾಳಿನ ದಿನ ಟ್ರೇಡ್ ಮಾಡಕ್ಕ ಈಸಿ ಆಗಿರ್ತಕ್ಕಂಥದ್ದು, ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು ಈ ಒಂದು ಏನು ಏರಿಯಾ ಇದೆಯಲ್ಲ. ಓಕೆ, ಈ ಒಂದು ಏರಿಯಾ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಏರಿಯಾ. ಓಕೆ, ಈ ಝೋನ್ ಇದೆಯಲ್ಲ ಈ ಝೋನ್ ಏನಪ್ಪಾ ಅಂತಂದ್ರೆ ಈಗ ಒಂದು ಬುಲಿಶ್ ಝೋನ್ ಆಗಿದೆ. ಹೌದಾ, ಈ ಬುಲಿಶ್ ಝೋನ್ ದಲ್ಲಿ ಮಾರ್ಕೆಟ್ ಇರ್ಬೋದು, ಇಲ್ಲಪ್ಪ ಅಂತಂದ್ರೆ ಇದೇ ಝೋನ್ ಇದೆಯಲ್ಲ ಈ ಝೋನ್ ದಲ್ಲಿ ಮಾರ್ಕೆಟ್ ಇರ್ಬೋದು. ಓಕೆ, ಎಲ್ಲಿವರೆಗೂ ಮೇಲಿನ ಸೈಡ್ ಬ್ರೇಕ್ ಮಾಡ್ಕೊಂಡು ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ ಅಲ್ಲಿವರೆಗೂ ಏನಾಗ್ತಪ್ಪ ಅಂತಂದ್ರೆ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಒಂದ್ ದಿವಸ ಅಥವಾ 2 ದಿವಸ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರ್ಯಾಲಿ ಕೊಡೋದ್ರ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಯಾವತ್ತೂ ರ್ಯಾಲಿ ಕೊಡಂಗಿಲ್ಲ, ರ್ಯಾಲಿ ಕೊಡುತ್ತಾ ಓಕೆ ಪೋಸ್ ಹೋಗುತ್ತೆ, ರ್ಯಾಲಿ ಕೊಡುತ್ತಾ ಪೋಸ್ ಹೋಗುತ್ತೆ. ಓಕೆ, ಸೊ ಹೀಗಾಗಿರೋದ್ರಿಂದ ಇವಾಗ ರ್ಯಾಲಿ ದಿನ ಕೊಟ್ಟಿದೆ, ಇವತ್ತು ಪೋಸ್ ನೋಡಿದ್ರೆ ನಾಳಿನ ದಿನ ಪೋಸ್ ತಗೋಬಹುದು ಅಥವಾ ನಾಳಿನ ದಿನ 2 ದಿವಸ ಪೋಸ್ ಮುಗಿಸಿ ಮತ್ತೆ ರ್ಯಾಲಿ ಕೊಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದು ಏನಾದ್ರು ಮಾರ್ಕೆಟ್ ನಾಳೆ ಇಲ್ಲಿ ಜಾಸ್ತಿ ಓಪನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಮತ್ತೆ ಈ ಏರಿಯಾಕ್ಕೆ ಬಂದು ಈ ಏರಿಯಾದಿಂದ ಏನಾಗ್ತಪ್ಪ ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಬ್ರೇಕ್ ಕೊಡಬೇಕು. ಡೈರೆಕ್ಟ್ ಆಗಿ ಈ ಏರಿಯಾದಿಂದ ಇಲ್ಲಿ ಡೈರೆಕ್ಟ್ ನೀವು ಬ್ರೇಕ್ ಕೊಡ್ತಪ್ಪ ಅಂದ್ರೆ ಸಿಂಗಲ್ ಕಣ್ಣದಲ್ಲಿ ನೀವು ಟ್ರಾಪ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾವಾಗ ಒಂದು ಸಪೋರ್ಟ್ ಓಕೆ ಒಂದು ತಲೆಗಿಟ್ಕೋರಿ ನೀವು, ಒಂದು ಸಪೋರ್ಟ್ ಮತ್ತೊಂದು ರೆಸಿಸ್ಟೆನ್ಸ್ ಇದ್ದಲ್ಲಿ ಕಂಪಲ್ಸರಿ ಮಾರ್ಕೆಟ್ ಏನಾಗಬೇಕು ಇಲ್ಲಿ ಕನ್ಸೋಲೇಷನ್ ಆಗಬೇಕು.
ಅವಾಗ ಬ್ರೇಕ್ ಕೊಡ್ಬೇಕು. ಇದೇನು ಕೂಡ ಕನ್ಸಲ್ಟೇಷನ್ ಆಗ್ಬೇಕು, ಅವಾಗ ಮಾತ್ರ ಬ್ರೇಕ್ ಕೊಡ್ಬೇಕು. ಅಲ್ಲಿವರೆಗೂ ನೀವು ಟ್ರೇಡ್ ತೊಗೊಳಕ್ ಹೋಗ್ಬೋದು. ಒಂದ್ ವೇಳೆ ನೀವು ಅವನ್ಸ್ ಒಳಗೆ ನೀವೇನೋ ಟ್ರೇಡ್ ತೊಗೊಂಡ್ರಪ್ಪ ಅಂದ್ರೆ ಎಲ್ಲಕ್ಕಿಂತ ಕಡಿಮೆ ಪ್ರೀಮಿಯಮ್ದಾಗ ನೀವು ಟ್ರೇಡ್ ತೊಗೊಳಕ್ ನೀವು ಟ್ರೈ ಮಾಡಿದ್ರಪ್ಪ, ನೀವು ಟ್ರಾಪ್ ಆಗಿ ನಿಮ್ಮೆಲ್ಲ ಹೆಸರು ಹಿಟ್ ಹಾಕಿ ಅಕೌಂಟ್ ಬ್ಲೋ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಅದಲ್ಲಿ ಕನ್ಸೋಲೇಷನ್ ಆದ ಕೂಡಲೇ ಬ್ರೇಕ್ ಆಗೋಣ ಟ್ರೇಡ್ ತಗೋರಿ. ಅಲ್ಲಿಕ್ಕಿಂತ ಮೊದಲು ನೀವು ಟ್ರೇಡ್ ತೊಗೊಳಕ ಹೋಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಮಳೆಂದಿನ ಮಾರ್ಕೆಟ್ ಇದು ಏರಿಯಾ ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಕೆಳಗಡೆ ಬರ್ತದೆ. ಕೆಳಗಡೆ ಬಂದ ಕಿಶನ್ ಸ್ವಲ್ಪ ಮತ್ತೆ ಇಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಕನ್ಸೋಲೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ನಾಳೆ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ ಮಾರ್ಕೆಟ್ 57,300 ಮತ್ತು 57,500 ತನಕ ಮಾರ್ಕೆಟ್ ಸಾರಿ 57,450 ತನಕ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಒಂದ್ ವೇಳೆ ಏನಾದ್ರು ಮೇಲ್ಗಡೆ ಓಪನ್ ಆಗ್ಲಿಲ್ಲಪ್ಪ ಅಂದ್ರೆ ಕೂಡ ಏನಾಗ್ತೈತಿ ಇದೇ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಇದು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡು ನಾಳಿನ ದಿನ ಟ್ರೈ ಮಾಡೋದು ಒಳ್ಳೇದು. ಸೊ ಅದೇ ರೀತಿಯಾಗಿ ನಾಳಿನ ದಿನ ಸೆನ್ಸೆಕ್ಸ್ ಒಂದು ಎಕ್ಸ್ಪೈರ್ ಇರೋದ್ರಿಂದ ಸೆನ್ಸೆಕ್ಸ್ ನೋಡ್ರಿ ಇಲ್ಲಿ ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಸೆನ್ಸೆಕ್ಸ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ರಿ ಇಲ್ಲಿನೂ ಕೂಡ ಏನಾಯ್ತು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಇತ್ತು. ಈ ಒಂದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಇಷ್ಟು ದಿನಗಳವರೆಗೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಆಯಿತು. ಕನ್ಸೋಲೇಷನ್ ಆಗಿ ಒಂದ್ ಸ್ವಲ್ಪ ಗ್ಯಾಪ್ ಅಪ್ ಕೊಡಿಷನ್ ಏನಾಗಿತ್ತಪ್ಪ ಅಂದ್ರೆ ಒಂದು ಮಾರ್ಕೆಟ್ ಇಲ್ಲಿನೂ ಕೂಡ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ರ್ಯಾಲಿ ಕೊಡಿಷನ್ ಪ್ರಾಫಿಟ್ ಬುಕ್ ಆಗಿದೆ. ಹೌದಾ, ಸೊ ಪ್ರಾಫಿಟ್ ಬುಕ್ ಆಗಿರೋದ್ರಿಂದ ಈ ಒಂದು ಡೋಜಿ ಕ್ಯಾಂಡಲ್ ಇದೆ. ಓಕೆ, ಇದೊಂದು ಡೋಜಿ ಕ್ಯಾಂಡಲ್ ಸ್ವಲ್ಪ ನಿಮ್ಗೆ ಜೂಮ್ ಇನ್ ಮಾಡ್ತೀನಿ. ಜೂಮ್ ಇನ್ ಮಾಡಿದ್ರೆ ಏನಾಗುತ್ತಪ್ಪ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಓಕೆ, ಸೊ ಇದೇನು ಕನ್ಸೋಲೇಷನ್ ಆಗಿದೆಲ್ಲ, ಈ ಕನ್ಸೋಲೇಷನ್ ಆಗಿರ್ತಕ್ಕಂಥದ್ದು ಏನು ಡೋಜಿ ಕ್ಯಾಂಡಲ್ ಅದಲ್ಲ, ಈ ಡೋಜಿ ಕ್ಯಾಂಡಲ್ ಕನ್ಸೋಲೇಷನ್ ಆಗಿದ್ದು ಇದೇ ರೀತಿಯಾಗಿರ್ತಕ್ಕಂಥ ಕನ್ಸೋಲೇಷನ್ ಆಗಿದೆ. ಈ ಡೋಜಿ ಕ್ಯಾಂಡಲ್ ನಾಳಿನ ದಿನ ಓಕೆ ನಾಳೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾಳೆ ಎಕ್ಸ್ಪೈರ್ ಇದೆ. ಓಕೆ, ಇದೇನು ಝೋನ್ ಇದೆಯಲ್ಲ ಈ ಒಂದು ಝೋನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾಳಿನ ದಿನ. ಆಮೇಲೆ ಈ ಒಂದು ಝೋನ್ ಓಕೆ, ಈ ಒಂದು ಡೋಜಿ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಹೈ ಏನಾದ್ರು ಓಪನ್ ಆಗಿ ಬ್ರೇಕ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮ್ದು ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 83,000. ಓಕೆ, ನಮ್ಗೆ ಫಸ್ಟ್ ಟಾರ್ಗೆಟ್ 83,000. ಆ 83,000 ಮುಗಿದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 83,500 ಮತ್ತು 84,000 ಈ ಎರಡು ಟಾರ್ಗೆಟ್ ನಾಳೆ ದಿನ ಏನ್ ಮಾಡೋದಪ್ಪ ಅಂದ್ರೆ ಮಾರ್ಕೆಟ್ ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಆದ್ರೆ ಯಾವಾಗಪ್ಪ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಹೈ ಅನ್ನ ಬ್ರೇಕ್ ಮಾಡಬೇಕು. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಇದು ಡೋಜಿ ಕ್ಯಾಂಡಲ್ಗಿಂತ ಹೈ ಮೇಲ್ಗಡೆ ಜಾಸ್ತಿ ಇದೆ. ಓಕೆ, ಸೊ ಅದನ್ನು ಕೂಡ ನಾವು ನಾಳೆ ದಿನ ಏನ್ ಇಂಪಾರ್ಟೆಂಟ್ ಅಂದ್ರೆ ಈ ಡೋಜಿ ಕ್ಯಾಂಡಲ್ ಹೈ ಬ್ರೇಕ್ ಮಾಡಬೇಕು. ಈ ಡೋಜಿ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಡ್ತಾ ಏನಾಗುತ್ತಪ್ಪ ಅಂದ್ರೆ 83,000 ಟಚ್ ಮಾಡುತ್ತಾ, ಆಮೇಲೆ 83,500, ಆಮೇಲೆ 84,000 ಈ ಮೂರು ಟಾರ್ಗೆಟ್ ನಾವು ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಡೋಜಿ ಕ್ಯಾಂಡಲ್ ಕೆಳಗಡೆನೆ ಏನಾದ್ರು ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ ಬರ್ಬೋದಪ್ಪ ಮಾರ್ಕೆಟ್ ಇಲ್ಲಿವರೆಗೂ ಬರ್ಬೋದು. 82,000 ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ. ಅದಕ್ಕಿಂತ ಕೆಳಗಡೆ ಬರಂಗ್ಲಕ್ಕಪ್ಪ ಅಂದ್ರೆ ಇದೇ ಹೆವಿ ಆಗಿರ್ತಕ್ಕಂಥ ಒಂದೇನು ಫ್ಲಿಪ್ ಝೋನ್ ಇತ್ತು ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟರ್ ರೆಸಿಸ್ಟೆನ್ಸ್ ಕಂಟಿನ್ಯೂಸ್ ಆಗಿ ಫ್ಲಿಪ್ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ 82,000 ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ಹೇಗೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಜಸ್ಟ್ ಈ ಒಂದು ಕ್ಯಾಂಡಲ್ ಹೈ ಬ್ರೇಕ್ ಮಾಡೋದು ಸಾಕು, ನೀವು ಕಾಲ್ ತಗೊಳ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು 50 ಸ್ಟಾಂಪ್ ನೋಡ್ಕೊಂಡ್ರೆ ನೋಡ್ರಿ, ಈ 50 ಸ್ಟಾಂಪ್ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಸೇಮ್ ಥಿಯರಿ ಇದೆ. ಈ ಒಂದು ಏರಿಯಾ ಆಮೇಲೆ ಈ ಒಂದು ಏರಿಯಾ ಇಲ್ಲಿ ಏನಪ್ಪ ಅಂದ್ರೆ ಈ ಎರಡು ಏರಿಯಾಪ್ಪ ಅಂತಂದ್ರೆ ಇವು ಇಲ್ಲಿ ಬುಲಿಶ್ ಝೋನ್ ಇದೆ. ಹೌದಾ, ಇದು ಬುಲಿಶ್ ಝೋನ್. ಆಮೇಲೆ ಈ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 83,000. ಓಕೆ, 82,700. ಈ 82,700 ಏನಪ್ಪ ಅಂದ್ರೆ ಈ ಒಂದು ಬುಲಿಶ್ ಝೋನ್ ಏನಿದಿಲ್ಲ. ಓಕೆ, ಈ ಬುಲಿಶ್ ಝೋನ್ ಏನಿದಿಲ್ಲ ಈ ಮಾರ್ಕೆಟ್ ಈ ಏನೇನು ಆಗಲೇ ಏನ್ ಹೇಳಿದಿಲ್ಲ, ಇದು ಸಪೋರ್ಟ್ 1 ಇದು ಸಪೋರ್ಟ್ 2. ಮಾರ್ಕೆಟ್ ಏನಾಗ್ತಪ್ಪ ನಾಳಿನ ದಿನ ಇಲ್ಲೇ ಓಪನ್ ಆಗಿ ಕಿಶನ್ ಕೆಳಗಡೆ ಇಲ್ಲಿ ಬಂದು ಮತ್ತೆ ಈ ಒಂದು ಸಪೋರ್ಟಿಗೆ ಬಂದ ಕಿಶನ್ ಇಲ್ಲಿ ಎಲ್ಲ ಹೆಸರುಗಳನ್ನು ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ನಿಧಾನವಾಗಿ ಮೇಲ್ಗಡೆ ಹೋಗಿ ಕಿಶನ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಈ ರೀತಿ ಬಂದ ಕಿಶನ್ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಡೈರೆಕ್ಟ್ ಆಗಿ ಇಲ್ಲೇ ಓಪನ್ ಆಯ್ತಪ್ಪ, ಇಲ್ಲಿ ಓಪನ್ ಆಯ್ತು ಕೂಡ ಡೈರೆಕ್ಟ್ ಏನಾಗುತ್ತಪ್ಪ ಮಾರ್ಕೆಟ್ ಮೊದಲು ಕೆಳಗಡೆ ಬರುತ್ತೆ, ಮತ್ತೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಇಲ್ಲಿ ಏನಾಗುತ್ತಪ್ಪ ಕನ್ಸಲ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಎಲ್ಲಿವರೆಗೂ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಓಕೆ ಈ ಒಂದು ಡೋಜಿ ಕ್ಯಾಂಡಲ್ ಏನು ಹೇಳಿದಿಲ್ಲ ಆಗಲೇ ನಿಮ್ಗೆ, ಈ ಡೋಜಿ ಕ್ಯಾಂಡಲ್ ಹೈ ಎಲ್ಲಿವರೆಗೂ ಬ್ರೇಕ್ ಮಾಡೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲಿನ ಸೈಡ್ ಹೋಗಲ್ಲ. ಇಲ್ಲಿ ಏನಾಗ್ತಪ್ಪ ಅಂದ್ರೆ ನಾಳಿನ ದಿನ ಫುಲ್ ಇದ್ರೊಳಗೆ ಸಿಕ್ಕಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಜಸ್ಟ್ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಮತ್ತೆ ಇಲ್ಲಿ ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಇಲ್ಲಿ ಎಲ್ಲದು ಎಲ್ ಹಿಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನೀವು ಯಾರು ಸೆನ್ಸೆಕ್ಸ್ ಟ್ರೇಡ್ ಮಾಡ್ತೀರಿ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ಸರಿಯಾಗಿ ನಿಧಾನವಾಗಿ ಟ್ರಿಕ್ಕಾಗಿ ಟ್ರೇಡ್ ಮಾಡ್ರಿ. ಯಾಕಪ್ಪ ಮಾರ್ಕೆಟ್ ಸ್ಟ್ರಕ್ಚರ್ ಏನೈತೆ ಅನ್ನೋದು ನೋಡ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಪ್ರೀಮಿಯಂ ಸಿಗ್ತಾವ ಮತ್ತು ಪ್ರೀಮಿಯಂ ವೇಗವಾಗಿ ಮೂವ್ಮೆಂಟ್ ಆಗ್ತಾವ.
ನೀವು ಎಲ್ಲೇ ಬೇಕಾದ್ರೆ ನೀವು ಮಾರ್ಕೆಟ್ ರೇಟ್ ತಗೊಳ್ಳಂದ್ರಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ದಾಗ ನೀವು ಏನಾದ್ರು ತಗೊಂಡು ಕುಂತರಪ್ಪ ಅಂದ್ರೆ ಪ್ರೀಮಿಯಮ್ ಡಿಕ್ಕೆ ಹಾಕಿಸಿ ಜೀರೋ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಆಗ್ತದೆ. ಮಾರ್ಕೆಟ್ ಇಟ್ಟೆ ಮೂವ್ಮೆಂಟ್ ಕೊಟ್ಟರು ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಟ್ರಿಕ್ಕಾಗಿ ನೋಡ್ರಿ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ, ಓಕೆ, ಈ ಒಂದು ಏರಿಯಾದಲ್ಲಿ ಮೇಲ್ಗಡೆ ಏನಾದ್ರು ಓಪನ್ ಆಯ್ತದ ಮಾರ್ಕೆಟ್ ಏನಾಯ್ತಪ್ಪ ಸ್ವಲ್ಪ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ಕಿಶನ್ ಸ್ವಲ್ಪ ನಿಂತ್ಕೊಂಡು ಕಿಶನ್ ಕನ್ಸಲ್ಟೇಷನ್ ಆಗಿ, ಓಕೆ, ಕನ್ಸಲ್ಟೇಷನ್ ಆಗಿ ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕನ್ಸಲ್ಟೇಷನ್ ಆಗಿ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಇಲ್ಲಿ ಯಾಕೆ ಸಡನ್ ಆಗಿ ಕೆಳಗಡೆ ಬಂದ ಮತ್ತೆ ಮೇಲ್ಗಡೆ ಹೋಗಪ್ಪ ಅಂದ್ರೆ ಇಲ್ಲಿನೂ ಕೂಡ ಕೆಲವೊಂದು ಏನಿರ್ತಪ್ಪ ಅಂದ್ರೆ ಎಸ್ ಎಲ್ ಇರ್ತವೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನು ಹೈ ಇದಿಲ್ಲ. ಓಕೆ, ಸೊ ಈ ಹೈ ಏನೈತಪ್ಪ ಅಂದ್ರೆ ಈ ಬಯರ್ಸ್ ಎಸ್ ಎಲ್ ಇರ್ತಾವೆ. ಈ ಬಯರ್ಸ್ ಎಸ್ ಎಲ್ ಇರೋದ್ರಿಂದ ಇಲ್ಲಿ ಡೈರೆಕ್ಟ್ ಆಗಿ ಏನಕ್ಕಪ್ಪ ಅಂದ್ರೆ ಇಲ್ಲಿ ಎಸ್ ಎಲ್ ಗಳು ಹಿಟ್ ಆಗಿ ಮಾರ್ಕೆಟ್ ಮೆಮೊಮೆಂಟ್ ಜಾಸ್ತಿ ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹೇಗೆ ನೋಡ್ರಪ್ಪ ನಾಳಿನ ದಿನ ನಾವು ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.